ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಫುಲ್ ಜೋಶ್ನಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಗೊತ್ತು. ನೀವು ನಿಮ್ಮ ಸಬ್ಜೆಕ್ಟ್ ಮತ್ತು GK ಓದೋದ್ರಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಒಂದು ವಿಷಯ ಮಾತ್ರ ಮರಿಬೇಡಿ, ಅದೇ ಕಡ್ಡಾಯ ಇಂಗ್ಲೀಷ್ ಪೇಪರ್. ನೋಡಿ ಫ್ರೆಂಡ್ಸ್, ಇದು ಬರೀ ಪಾಸಿಂಗ್ ಪೇಪರ್ ಅಲ್ವಾ ಅಂತ ಲೈಟಾಗಿ ತೊಗೋಬೇಡಿ. ಯಾಕಂದರೆ ಇದರಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ ತೊಗೊಂಡಿಲ್ಲ ಅಂದರೆ ನೀವು ನಿಮ್ಮ ಸಬ್ಜೆಕ್ಟ್ ಪೇಪರ್ನಲ್ಲಿ ಎಷ್ಟೇ ಕಿಂಗ್ ಆಗಿದ್ರೂ ಪ್ರಯೋಜನ ಇಲ್ಲ. ಇದನ್ನು ಇವ್ಯಾಲ್ಯುವೇಷನ್ ಮಾಡೋದೇ ಇಲ್ಲ. ಹಾಗಂತ ಇದನ್ನು ನೋಡಿ ಹೆದರೋ ಅವಶ್ಯಕತೆಯೂ ಇಲ್ಲ. ಅಂದಹಾಗೆ ನಾನು ಇದೇ ತರಹ ಕಡ್ಡಾಯ ಕನ್ನಡ ಪತ್ರಿಕೆ ಬಗ್ಗೆನೂ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಒಂದು ವೇಳೆ ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಈ ವಿಡಿಯೋ ಮುಗಿಸಿ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನಾನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಸರಿ, ಹಾಗಾದರೆ ಸಿಲೆಬಸ್ಸಿಂದ ಹಿಡಿದು ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ಗಳನ್ನು ತುಂಬ ಸಿಂಪಲ್ಲಾಗಿ ಕಲಿಯೋಣ. ಕೊನೆವರೆಗೂ ವಿಡಿಯೋವನ್ನು ನೋಡಿ, ಯಾವುದೇ ಪಾಯಿಂಟನ್ನು ಮಿಸ್ ಮಾಡ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಈಗ ಮೊದಲಿಗೆ ನಮಗೆ ಸಿಲೆಬಸ್ ಬಗ್ಗೆ ಒಂದು ಐಡಿಯಾ ಇರಲೇಬೇಕು. ಯಾವುದೇ ಯುದ್ಧಕ್ಕೆ ಹೋಗೋ ಮೊದಲು ನಮಗೆ ಯುದ್ಧದ ಪ್ಲ್ಯಾನ್ ಗೊತ್ತಿರಬೇಕು. ಹಾಗೆಯೇ ಇಲ್ಲಿ ಶತ್ರು ಯಾರು, ನಮ್ಮ ಬಲ ಏನು ಅಂತ ತಿಳಿಯೋಣ. ತುಂಬ ಜನ ಇಂಗ್ಲೀಷ್ ಅಂದ ತಕ್ಷಣ ಅಯ್ಯೋ ನಂಗೆ ಬರಲ್ಲ, ನಾನು ಕನ್ನಡ ಮೀಡಿಯಮ್ ಅಂತ ಒಂದು ಭಯ ಇಟ್ಕೊಂಡಿರ್ತಾರೆ. ಆದರೆ ನಂಬಿ ಫ್ರೆಂಡ್ಸ್, ನೀವು ಇವತ್ತು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಆ ಭಯನ ಇಲ್ಲೇ ಬಿಟ್ಟುಬಿಡಿ. ಈ ಸಿಲೆಬಸ್ ನೋಡಿದರೆ ನಿಮಗೆ ಅನಿಸುತ್ತೆ ಇಷ್ಟೇನಾ ಇರೋದು ಅಂತ. ಇದನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಡಿವೈಡ್ ಮಾಡೋಣ. ಮೊದಲನೇದು ಬರವಣಿಗೆ ಕಲೆ ಅಂದರೆ ರೈಟಿಂಗ್ ಸ್ಕಿಲ್ಸ್. ಇಲ್ಲಿ ಎಸ್ಸೆ ಮತ್ತು ಪ್ರೆಸೈಸ್ ರೈಟಿಂಗ್ ಇರುತ್ತೆ. ಇದು ನಿಮ್ಮ ಕ್ರಿಯೇಟಿವಿಟಿನ ತೋರಿಸುತ್ತೆ. ಎರಡನೆಯದು ರೀಡಿಂಗ್ ಕಾಂಪ್ರಿಹೆನ್ಷನ್. ಇದು ಒಂಥರ ಗಿಫ್ಟ್ ಇದ್ದಂಗೆ, ಯಾಕಂದರೆ ಪ್ಯಾರಾಗ್ರಾಫಲ್ಲೇ ಆನ್ಸರ್ ಇರುತ್ತೆ, ನಾವು ಜಸ್ಟ್ ಹುಡುಕಿ ಬರಿಬೇಕು ಅಷ್ಟೇ. ಇದರಲ್ಲಿ ಮಾರ್ಕ್ಸ್ ಕಳೆದುಕೊಂಡರೆ ನಿಜಕ್ಕೂ ನಷ್ಟ. ಇನ್ನು ಮೂರನೆಯದು ನಮಗೆಲ್ಲ ಸ್ವಲ್ಪ ನಡುಕ ತರಿಸೋ ಇಂಗ್ಲೀಷ್ ಗ್ರಾಮರ್ ಮತ್ತು ವೆಕ್ಯಾಬ್ಯುಲರಿ. ಇಲ್ಲಿ ಆ್ಯಕ್ಟಿವ್, ಪಾಸಿವ್ ವಾಯ್ಸ್, ಸಿನೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲ ಇರುತ್ತೆ. ತುಂಬ ಜನ ಇದಕ್ಕೆ ಭಯ ಬೀಳೋದು. ಆದರೆ ಈ ವಿಡಿಯೋದಲ್ಲಿ ನಾನು ಇವೆಲ್ಲವನ್ನು ಎಷ್ಟು ಸಿಂಪಲ್ಲಾಗಿ ನಿಮಗೆ ಹೇಳ್ತೀನಿ ಅಂದರೆ ನೀವು ಜೀವನದಲ್ಲಿ ಇದನ್ನು ಮರೆಯಲ್ಲ. ಟೆನ್ಷನ್ ಬಿಟ್ಟು ಫ್ರೀಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ನಾವಿಲ್ಲಿ ಇಂಗ್ಲೀಷ್ ಕಲಿತೇ ತೀರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಲಿ. ಈಗ ನಾವೆಲ್ಲರೂ ಹೆಚ್ಚು ಅಂಕ ತಗೋಬೇಕಿರೋ ಪ್ರಬಂಧ ರಚನೆ ಅಥವಾ ಎಸ್ಸೆ ರೈಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಎಸ್ಸೆ ಅಂದ ತಕ್ಷಣ ಪುಟಗಟ್ಟಲೆ ಏನೋ ಒಂಥರ ಕತೆ ಬರೆಯೋದಲ್ಲ. ಪ್ರಬಂಧ ಅನ್ನೋದು ಒಂದು ಅಚ್ಚುಕಟ್ಟಾದ ಕಟ್ಟಡ ಇದ್ದಂಗೆ. 300 ಪದ ಅಂದರೆ ಸುಮಾರು 2 ರಿಂದ 3 ಪುಟಗಳಷ್ಟು ಆಗಬಹುದು. ನೋಡಿ ಗೆಳೆಯರಿ, ಎಕ್ಸಾಮ್ ಹಾಲ್ನಲ್ಲಿ ಕ್ವೆಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣ ಪೆನ್ ಎತ್ತಿ ಬರೆಯೋಕ್ಕೆ ಶುರು ಮಾಡಬೇಡಿ. ಮೊದಲು 5 ನಿಮಿಷ ಆ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಆನ್ಸರ್ ಶೀಟ್ನ ಲಾಸ್ಟ್ ಪೇಜ್ನಲ್ಲಿ ರಫ್ ಆಗಿ ಪಾಯಿಂಟ್ಸನ್ನು ಬರ್ಕೊಳ್ಳಿ. ವಿಷಯ ಏನು, ಯಾವ ಉದಾಹರಣೆ ಕೊಡ್ಬೋದು ಅಂತ ಯೋಚಿಸಿ. ನಿಮ್ಮ ಪ್ರಬಂಧದ ಆರಂಭ ಒಂದು ಒಳ್ಳೆ ಕೊಟೇಶನ್ ಇರಲಿ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರ ಮಾತುಗಳು ಅಥವಾ ನಮ್ಮ ಅಬ್ದುಲ್ ಕಲಾಂ ಅವರ ಯಾವುದಾದರೂ ಒಂದು ಸ್ಫೂರ್ತಿದಾಯಕ ಮಾತು ಬರೆದರೆ ಪೇಪರ್ ವ್ಯಾಲ್ಯುವೇಷನ್ ಮಾಡೋರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಸ್ಟಾರ್ಟಿಂಗ್ ಚೆನ್ನಾಗಿದ್ದರೆ ಅರ್ಧ ಗೆದ್ದಂಗೆ. ಆಮೇಲೆ ಮಧ್ಯದ ಪ್ಯಾರಾಗ್ರಾಫ್ನಲ್ಲಿ ವಿಷಯವನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ. ಜಾಸ್ತಿ ಹಳೆ ಕತೆಗಳನ್ನು ಹೇಳೋ ಬದಲು ಈಗಿನ ಜಗತ್ತಿಗೆ ಅದು ಹೇಗೆ ರಿಲೇಟ್ ಆಗುತ್ತೆ ಅಂತ ಬರೀರಿ. ಆಮೇಲೆ ಅತಿ ಮುಖ್ಯವಾಗಿ ಒಂದು ಪಾಸಿಟಿವ್ ಆದ ಮುಕ್ತಾಯ ಅಥವಾ ಕನ್ಕ್ಲೂಷನನ್ನು ಕೊಡಿ. ನಿಮ್ಮ ಅಕ್ಷರಗಳು ಸ್ಪಷ್ಟವಾಗಿರಲಿ ಮತ್ತು ನೀವು ಹೈಲೈಟ್ ಮಾಡಬೇಕು ಅನ್ನೋ ಪಾಯಿಂಟ್ಸ್ ಕೆಳಗಡೆ ಅಂಡರ್ಲೈನ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟು ಮಾಡಿದರೆ ಇವ್ಯಾಲ್ಯುವೇಷನ್ ಮಾಡೋರಿಗೆ ನೀವು ವಿಷಯವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಈಗ ಒಂದು ಡೌಟ್ ಇರುತ್ತೆ, ಅದೇನೆಂದರೆ ಯಾವ ಟಾಪಿಕ್ ಬಗ್ಗೆ ಎಸ್ಸೆ ಬರಬಹುದು ಅಂತ ಅಲ್ವಾ. ನೋಡಿ ಫ್ರೆಂಡ್ಸ್, ಸಾಮಾನ್ಯವಾಗಿ ಎಕ್ಸಾಮ್ನಲ್ಲಿ ಈಗಿನ ಸೊಸೈಟಿಯಲ್ಲಿ ನಡೀತಾ ಇರೋ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆನೇ ಕೇಳ್ತಾರೆ. ನನ್ನ ಪ್ರಕಾರ NEP ಬಗ್ಗೆ ಒಂದು ಕ್ವೆಶ್ಚನ್ ಬರೋ ಚಾನ್ಸಸ್ 90% ಇದೆ. ಯಾಕಂದರೆ ನೀವು ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋರು. ನಿಮಗೆ ಎಜುಕೇಷನ್ ಪಾಲಿಸಿ ಬಗ್ಗೆ ನಾಲೆಜ್ ಇರಲೇಬೇಕು ಅಂತ ಪರೀಕ್ಷಕರು ನಿರೀಕ್ಷೆ ಮಾಡ್ತಾರೆ. ಹಾಗೆ ಡಿಜಿಟಲ್ ಇಂಡಿಯಾ, ಸೈಬರ್ ಸೆಕ್ಯುರಿಟಿ ಅಥವಾ ಹವಾಮಾನ ಬದಲಾವಣೆ ಇವು ಗ್ಲೋಬಲ್ ಸಬ್ಜೆಕ್ಟ್ಸ್. ಮಹಿಳಾ ಸಬಲೀಕರಣ ಅಥವಾ ಸೋಷಿಯಲ್ ಜಸ್ಟಿಸ್ ಬಗ್ಗೆನೂ ಕೇಳಬಹುದು. ಕರ್ನಾಟಕದ ಪರೀಕ್ಷೆ ಆಗಿರೋದ್ರಿಂದ ನಮ್ಮ ಕಾವೇರಿ ಅಥವಾ ಮಹದಾಯಿ ನದಿ ನೀರು ಹಂಚಿಕೆ ವಿವಾದದ ಬಗ್ಗೆ ಕೇಳಿದರೂ ಅಚ್ಚರಿ ಇಲ್ಲ. ನಿಮಗೊಂದು ಸಣ್ಣ ಟಿಪ್ ಹೇಳ್ತೀನಿ. ನಾನು ಇಲ್ಲಿ ಕೊಟ್ಟಿರೋ 10 ವಿಷಯಗಳ ಬಗ್ಗೆ ಈಗಲೇ ಒಂದಿಷ್ಟು ಮೇನ್ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡಿಟ್ಕೊಳ್ಳಿ. ಆ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬಳಸ್ತಾರೆ ಅಂತ ಕಲಿತ್ಕೊಳ್ಳಿ. ಎಕ್ಸಾಮ್ ಹಾಲ್ನಲ್ಲಿ ಕೂತು ಯೋಚನೆ ಮಾಡೋ ಟೈಮ್
ಇಲ್ಲಿ ಉಳಿಯುತ್ತೆ. ಬರವಣಿಗೆ ಅನ್ನೋದು ಒಂದೇ ದಿನಕ್ಕೆ ಬರಲ್ಲ ಗೆಳೆಯರಿ. ಪ್ರತಿದಿನ ಒಂದೊಂದು ಟಾಪಿಕ್ ಬಗ್ಗೆ ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್, ನಮಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗೋ ಪ್ರೆಸೈಸ್ ರೈಟಿಂಗ್ ಅಂದರೆ ಏನು ಅಂತ ನೋಡೋಣ. ಇದನ್ನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನೀವು 3 ಗಂಟೆ ಯಾವುದೋ ಒಂದು ಸಿನಿಮಾ ನೋಡಿರ್ತೀರಾ ಅಂತಂದರೆ, ಅದನ್ನು ಮನೆಗೆ ಬಂದ ಮೇಲೆ ನಿಮ್ಮ ಫ್ರೆಂಡ್ ಆ ಸಿನಿಮಾ ಕತೆ ಕೇಳಿದರೆ ನೀವು ಮತ್ತೆ 3 ಗಂಟೆ ಕತೆ ಹೇಳ್ತೀರಾ? ಇಲ್ಲ ಅಲ್ವಾ? ಜಸ್ಟ್ ಒಂದು 5 ನಿಮಿಷದಲ್ಲಿ ಫುಲ್ ಸಿನಿಮಾ ಕತೆ ಹೇಳಿ ಮುಗಿಸ್ತೀರಾ. ಅದೇ ಪ್ರೆಸೈ ರೈಟಿಂಗ್ ಅಂದರೆ ಒಂದು ದೊಡ್ಡ ಪ್ಯಾರಾಗ್ರಾಫ್ನ ಅದರ ಮೀನಿಂಗ್ ಚೇಂಜ್ ಆಗದಂಗೆ ಚಿಕ್ಕದಾಗಿ ಬರೆಯೋದು. ಇದನ್ನು ಬರೆಯುವಾಗ ಮೊದಲು ಪ್ಯಾರಾಗ್ರಾಫ್ನ ಮಿನಿಮಮ್ 2 ಸಲ ಓದಿ. ಮೊದಲನೇ ಸಲ ಓದಿದಾಗ ಜಸ್ಟ್ ಐಡಿಯಾ ಸಿಗುತ್ತೆ. 2ನೇ ಸಲ ಓದಿದಾಗ ಯಾವ್ಯಾವ ಪಾಯಿಂಟ್ಸ್ ಬೇಡ ಅಂತ ಗೊತ್ತಾಗುತ್ತೆ. ಪ್ಯಾರಾಗ್ರಾಫ್ನಲ್ಲಿರೋ ಎಕ್ಸಾಂಪಲ್ಸ್ನ ಪೂರ್ತಿ ಬಿಟ್ಟುಬಿಡಿ. ಕೇವಲ ಮುಖ್ಯ ವಿಚಾರಗಳನ್ನು ಮಾತ್ರ ತಗೊಂಡು ನಿಮ್ಮ ಸ್ವಂತ ಇಂಗ್ಲೀಷ್ ವಾಕ್ಯಗಳಲ್ಲಿ ಬರೆಯಿರಿ. ಒಂದು ವಿಷಯ ನೆನಪಿಡಿ, ಪ್ಯಾರಾಗ್ರಾಫ್ನಲ್ಲಿದ್ದ ವಾಕ್ಯಗಳನ್ನೇ ಕಾಪಿ ಪೇಸ್ಟ್ ಮಾಡಿದರೆ ಇಲ್ಲಿ ಮಾರ್ಕ್ಸ್ ಸಿಗಲ್ಲ. ಆ ಪ್ಯಾರಾಗ್ರಾಫ್ ಎಷ್ಟು ದೊಡ್ಡದಿದೆಯೋ ಅದರಲ್ಲಿ 1/3 ಭಾಗದಷ್ಟು ಮಾತ್ರ ನಿಮ್ಮ ಆನ್ಸರ್ ಇರಬೇಕು. ಮತ್ತು ಅತಿ ಮುಖ್ಯವಾದದ್ದು ಅಂದರೆ ಒಂದು ಸೂಕ್ತವಾದ ಟೈಟಲ್ ಕೊಡೋದು. ಟೈಟಲ್ ಇಲ್ದಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ ಅನ್ನೋದು ಮರಿಬೇಡಿ. ಇದು ನಿಮ್ಮ ಇಂಗ್ಲೀಷ್ ಗ್ರಹಿಕೆ ಹೇಗಿದೆ ಅಂತ ಟೆಸ್ಟ್ ಮಾಡುತ್ತೆ. ಸೊ ಪ್ಲೀಸ್ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಈಗ ನಾವು ಎಕ್ಸಾಮ್ನ ಅತಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಅದೇ ಗ್ರಾಮರ್. ತುಂಬ ಜನಕ್ಕೆ ಗ್ರಾಮರ್ ಅಂದರೆ ತಲೆನೋವು. ಆದರೆ ನಾನು ಹೇಳಿಕೊಡೋ ಈ ಟ್ರಿಕ್ ಫಾಲೋ ಮಾಡಿದರೆ ನೀವು ಇದನ್ನು ಎಂಜಾಯ್ ಮಾಡ್ತೀರಾ. ಇಲ್ಲಿ ನಿಮಗೆ ಬರೋದು ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಒಂದು ವಾಕ್ಯದ ಅರ್ಥ ಬದಲಾಗಬಾರದು, ಆದರೆ ಅದರ ಫಾರ್ಮ್ ಮಾತ್ರ ಚೇಂಜ್ ಆಗಬೇಕು. ಮೊದಲು ನಮಗೆ ಬೇಕಿರೋದು ಎಬಿಲಿಟಿ ಅಥವಾ ಸಾಮರ್ಥ್ಯ. ನೋಡಿ ಗೆಳೆಯರೆ, ವಾಕ್ಯದಲ್ಲಿ ಕುಡ್ ಅಥವಾ ಕುಡ್ ನಾಟ್ ಬಂದರೆ ಅದು ನಮ್ಮ ಕೆಪಾಸಿಟಿ ಬಗ್ಗೆ ಮಾತಾಡ್ತಿದೆ ಅಂತ. ಎಕ್ಸಾಮ್ನಲ್ಲಿ ಇದನ್ನು ಏಬಲ್ ಟು ಬಳಸಿ ಬರೆಯೋಕ್ಕೆ ಹೇಳ್ತಾರೆ. ಒಂದು ಎಕ್ಸಾಂಪಲ್ ತಗೊಳ್ಳಿ. ಐ ಕುಡ್ ನಾಟ್ ಕ್ಯಾಚ್ ದ ಬಸ್. ಬಸ್ ಹಿಡಿಯೋಕ್ಕೆ ನನ್ನಿಂದ ಆಗಲಿಲ್ಲ ಅಂತ ಅರ್ಥ. ಇದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಐ ವಾಸ್ ನಾಟ್ ಏಬಲ್ ಟು ಕ್ಯಾಚ್ ದ ಬಸ್ ಅಂತ ಬರಿಬಹುದು. ಇಲ್ಲಿ ಗಮನಿಸಿ, ಕುಡ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ವಾಸ್ ಏಬಲ್ ಟು ಅಂತ ಬಳಸಿದ್ವಿ. ಪ್ರೆಸೆಂಟ್ ಟೆನ್ಸ್ ಆಗಿದ್ದರೆ ಈಸ್ ಆರ್ ಆರ್ ಏಬಲ್ ಟು ಅಂತ ಬಳಸಬೇಕು ಅಷ್ಟೇ. ಆಮೇಲೆ ಬರೋದು ಮಸ್ಟ್. ಇದು ಒಂಥರ ಆರ್ಡರ್ ಕೊಟ್ಟಂಗೆ. ಯು ಮಸ್ಟ್ ಫಾಲೋ ದ ರೂಲ್ಸ್. ಇದನ್ನು ಚೇಂಜ್ ಮಾಡೋಕೆ ಅಂದಾಗ ಈಸ್ ಇಟ್ ನೆಸಸರಿ ಅನ್ನೋ ಪದವನ್ನು ಬಳಸಬೇಕು. ನಿಮ್ಮ ಕೆಲಸ ಸಬ್ಮಿಟ್ ಮಾಡಲೇಬೇಕು ಅನ್ನೋದನ್ನು ನಿಮ್ಮ ಕೆಲಸ ಸಬ್ಮಿಟ್ ಮಾಡೋದು ಅನಿವಾರ್ಯ ಅಂತ ಅರ್ಥ ಕೆಡದಂಗೆ ಬದಲಾಯಿಸೋದು. ಇದನ್ನು ಇಂಗ್ಲೀಷ್ನಲ್ಲಿ ಈಸ್ ಇಟ್ ನೆಸಸರಿ ಫಾರ್ ಯು ಟು ಸಬ್ಮಿಟ್ ಅಂತ ಬರಿತೀವಿ. ಮಸ್ಟ್ ತೆಗೆದು ನೆಸಸರಿ ಹಾಕಿದರೆ ನಿಮ್ಮ ಕೆಲಸ ಮುಗೀತು. ಇನ್ನೊಂದು ಫೇವ್ರೆಟ್ ಟಾಪಿಕ್ ಅಂದರೆ ಯೂಸ್ಡ್ ಟು. ನಾವೆಲ್ಲ ಚಿಕ್ಕವರಿದ್ದಾಗ ಏನಾದರೂ ಒಂದು ಹಳೆ ಅಭ್ಯಾಸ ಇಟ್ಕೊಂಡಿರ್ತೀವಿ ಅಲ್ವಾ? ಉದಾಹರಣೆಗೆ, ಅವನು ಕ್ರಿಕೆಟ್ ಆಡ್ತಿದ್ದ. ಇದನ್ನು ಇಂಗ್ಲೀಷ್ನಲ್ಲಿ ಹೀ ಪ್ಲೇಡ್ ಕ್ರಿಕೆಟ್ ಅಂತಾರೆ. ಆದರೆ ಅದು ಅವನ ಹಳೆ ಅಭ್ಯಾಸ ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಹೀ ಯೂಸ್ಡ್ ಟು ಪ್ಲೇ ಕ್ರಿಕೆಟ್ ಅಂತ ಬರಿಬೇಕು. ಇದು ಅವನ ಪಾಸ್ಟ್ ಹ್ಯಾಬಿಟ್ ಅಂತ ತೋರಿಸುತ್ತೆ. ಈ ತರಹ ಸಣ್ಣ ಸಣ್ಣ ಬದಲಾವಣೆಗಳನ್ನು ನೀವು ಕಲ್ತ್ಕೊಂಡ್ರೆ ಪರೀಕ್ಷಕರು ಯಾವುದೇ ಕ್ವೆಶ್ಚನ್ ಕೊಟ್ಟರೂ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಇಂಗ್ಲೀಷ್ ಅನ್ನೋದು ಭಯ ಪಡೋ ವಿಷಯ ಅಲ್ಲ, ಅದು ಒಂದು ಜಸ್ಟ್ ಲಾಜಿಕ್ ಅಷ್ಟೇ. ನೆಕ್ಸ್ಟ್, ಇಂಗ್ಲೀಷ್ ಗ್ರಾಮರ್ನ ಕಿಂಗ್ ಅಂತಾನೆ ಕರೆಯೋ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಮಾತಾಡೋಣ. ಈ ಸಬ್ಜೆಕ್ಟ್ ಅಂದರೆ ತುಂಬ ಜನಕ್ಕೆ ಭಯ. ಆದರೆ ನಾನಿದನ್ನು ನಿಮಗೆ ದಿನನಿತ್ಯದ ಲೈಫ್ ಕನೆಕ್ಟ್ ಮಾಡಿ ಹೇಳ್ತೀನಿ. ನೋಡಿ ಗೆಳೆಯರಿ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾರು ಕೆಲಸ ಮಾಡಿದ್ರು ಅನ್ನೋದು ಮುಖ್ಯ, ಆದರೆ ಅದು ಆ್ಯಕ್ಟಿವ್. ಏನು ಕೆಲಸ ಆಯಿತು ಅನ್ನೋದು ಮುಖ್ಯ, ಆದರೆ ಅದು ಪ್ಯಾಸಿವ್. ಒಂದು ಎಕ್ಸಾಂಪಲ್ ನೋಡಿ. ದ ಪೊಲೀಸ್ ಅರೆಸ್ಟೆಡ್ ದ ಥೀಫ್. ಇಲ್ಲಿ ಪೊಲೀಸರು ಕಳ್ಳನನ್ನು ಹಿಡಿದ್ರು ಅಂತ ಹೇಳ್ತಿದ್ದೀವಿ. ಇಲ್ಲಿ ಪೊಲೀಸರು ನಮಗೆ ಮೇನ್. ಆದರೆ ಇದನ್ನೇ ಉಲ್ಟಾ ಮಾಡಿ ನೋಡಿ. ದ ಥೀಫ್ ವಾಸ್ ಅರೆಸ್ಟೆಡ್ ಬೈ ಪೊಲೀಸ್. ಇಲ್ಲಿ ಕಳ್ಳನಿಗೆ ಏನಾಯಿತು ಅನ್ನೋದು ನಮಗೆ ಇಂಪಾರ್ಟೆಂಟ್. ಈಗ ನಾನು ನಿಮಗೊಂದು ಗುಟ್ಟು ಹೇಳ್ತೀನಿ. ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಯಾವಾಗಲೂ ವರ್ಬ್ನ 3ನೇ ರೂಪ ಅಂದರೆ V3 ಬಳಸಬೇಕು. ಸ್ಪೀಕ್ ಇದ್ದರೆ ಸ್ಪೋಕನ್, ಈಟ್ ಇದ್ದರೆ ಈಟನ್, ರೈಟ್ ಇದ್ದರೆ ರಿಟನ್. ಇದು ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಡಲಿ.
ಜೊತೆಗೆ ಕಾಲಕ್ಕೆ ತಕ್ಕಂಗೆ ಅಂದರೆ ಟೆನ್ಸ್ ನೋಡಿಕೊಂಡು ಆ್ಯಮ್, ಈಸ್, ಆರ್ ಅಥವಾ ವಾಸ್, ವರನ್ನು ಹಾಕಬೇಕು. ನಾಳೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆದಮೇಲೆ ತುಂಬ ವರದಿಗಳನ್ನು ಅಥವಾ ನೋಟಿಸ್ಗಳನ್ನು ಬರಿತೀರಾ. ಆವಾಗಲೆಲ್ಲ ಈ ಪ್ಯಾಸಿವ್ ವಾಯ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಲ್ಲಿ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಏನು ನಡೀತು ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನು ಬರೀ ಎಕ್ಸಾಮ್ಗೆ ಅಂತ ಓದಬೇಡಿ, ನಿಮ್ಮ ಲೈಫ್ಗಾಗಿಯೂ ಕಲೀರಿ. ಈ ಡಿಫ್ರೆನ್ಸ್ ಗೊತ್ತಾದರೆ ಸಾಕು, ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕೂಡ ಮಿಸ್ ಆಗಲ್ಲ. ನಮ್ಮ ಹತ್ರ ಅಸ್ತ್ರ ಇರಬಹುದು, ಆದರೆ ಶಕ್ತಿ ಇಲ್ಲದಿದ್ದರೆ ಏನೂ ಮಾಡೋಕ್ಕೆ ಆಗಲ್ಲ ಅಲ್ವಾ. ಆ ಶಕ್ತಿನೇ ಶಬ್ದಕೋಶ ಅಥವಾ ವೊಕ್ಯಾಬ್ಯುಲರಿ. ನೋಡಿ, ನಮಗೆ ಎಷ್ಟು ಜಾಸ್ತಿ ಇಂಗ್ಲೀಷ್ ಶಬ್ದಗಳು ಗೊತ್ತಿರುತ್ತೋ ಅಷ್ಟು ಕಾನ್ಫಿಡೆಂಟಾಗಿ ನಾವು ಮಾತಾಡ್ಬೋದು ಮತ್ತು ಎಸ್ಸೆ ಬರೀಬಹುದು. ಮೊದಲು ಈ ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್ ಬಗ್ಗೆ ಮಾತಾಡೋಣ. ತುಂಬ ಜನ ಇವುಗಳನ್ನು ಲಿಸ್ಟ್ ಮಾಡಿಕೊಂಡು ಬೈ ಹಾರ್ಟ್ ಮಾಡ್ತಾರೆ, ಆದರೆ ಹಾಗೆ ಮಾಡಬೇಡಿ. ಯಾವುದೇ ಒಂದು ಹೊಸ ಪದ ಕಲಿತಾಗ ಅದರ ಜೊತೆಗೆ ಅದರ ಉಲ್ಟಾ ಪದನೂ ಕಲಿತ್ಕೊಳ್ಳಿ. ಈಗ ಆಪ್ಟಿಮಿಸ್ಟಿಕ್ ಅಂದರೆ ಆಶಾವಾದಿ ಅಂತ ಗೊತ್ತಿದ್ದರೆ ತಕ್ಷಣವೇ ಅದರ ಪೆಸಿಮಿಸ್ಟಿಕ್ ಅಂದರೆ ಯಾರು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೋ ಅಂತ ಅವರು ನೆನಪಿಟ್ಕೊಳ್ಳಿ. ಆವಾಗ ನಿಮ್ಮ ಬ್ರೈನ್ನಲ್ಲಿ ಆ ಪದಗಳು ಜೋಡಿಯಾಗೇ ಕೂತ್ಕೊಳ್ತವೆ. ಇನ್ನು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಮ್ಯಾಜಿಕ್ ನೋಡಿ. ಒಂದು ಪದದ ಮುಂದೆ ಅಥವಾ ಹಿಂದೆ 1-2 ಅಕ್ಷರ ಹಾಕಿದರೆ ಇಡೀ ಮೀನಿಂಗ್ ಬದಲಾಗುತ್ತೆ. ಉದಾಹರಣೆಗೆ ಹ್ಯಾಪಿ ಅನ್ನೋ ಪದದ ಮುಂದೆ UN ಅಂತ ಹಾಕಿದರೆ ಅನ್ಹ್ಯಾಪಿ ಆಗುತ್ತೆ. ರೆಸ್ಪೆಕ್ಟ್ ಪದದ ಹಿಂದೆ ಡಿಸ್ ಅಂತ ಹಾಕಿದರೆ ಡಿಸ್ರೆಸ್ಪೆಕ್ಟ್ ಆಗುತ್ತೆ. ಈ ರೂಟ್ ವರ್ಡ್ಸ್ ನಿಮಗೆ ಗೊತ್ತಾದರೆ ಸಾಕು, ಎಕ್ಸಾಮ್ಸ್ನಲ್ಲಿ ನೀವು ಈ ಹೊಸ ಪದಗಳ ಅರ್ಥವನ್ನು ಈಸಿಯಾಗಿ ಗೆಸ್ ಮಾಡಿ ಬರೀಬಹುದು. ಮತ್ತು 1 ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಪ್ರೆಸಸ್ ರೈಟಿಂಗ್ನಲ್ಲಿ ಒಂದು ದೊಡ್ಡ ವಾಕ್ಯವನ್ನು ಒಂದೇ ವರ್ಡ್ನಲ್ಲಿ ಹೇಳುವುದು. ಉದಾಹರಣೆಗೆ ಅ ಪ್ಲೇಸ್ ವೇರ್ ಬುಕ್ಸ್ ಆರ್ ಕೆಪ್ಟ್ ಅನ್ನೋ ಬದಲು ಜಸ್ಟ್ ಲೈಬ್ರರಿ ಅಂದರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ನೋಡಿ. ಇದನ್ನು ಕಲಿಯೋಕ್ಕೆ ದಿನ ಅಟ್ಲೀಸ್ಟ್ 10 ನಿಮಿಷ ನ್ಯೂಸ್ ಪೇಪರ್ ಓದಿ ಫ್ರೆಂಡ್ಸ್. ಒಂದು ಪುಟ್ಟ ಡೈರಿ ಇಟ್ಕೊಳ್ಳಿ, ಹೊಸ ಪದ ಕಂಡಾಗ ಅದನ್ನು ಬರ್ಕೊಳ್ಳಿ. ನಿಮ್ಮ ಶಬ್ದಕೋಶ ಎಷ್ಟು ಬೆಳೆಯುತ್ತೋ ನಿಮ್ಮ ಸ್ಕೋರ್ ಅಷ್ಟು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಇದರಲ್ಲಿ ಬರೀ ಮಾತಲ್ಲ, ಆ ಮಾತಲ್ಲಿ ಇರೋ ಮರ್ಯಾದೆ ಮತ್ತು ಮ್ಯಾನರ್ಸ್ ಬಗ್ಗೆನೂ ಪರೀಕ್ಷೆ ಮಾಡ್ತಾರೆ. ಫಸ್ಟ್ ಬರೋದು ಗ್ರೀಟಿಂಗ್ಸ್. ನಾವು ಫ್ರೆಂಡ್ಸ್ಗೆ ಹಾಯ್ ಅಂದರೆ ಓಕೆ, ಆದರೆ ಕಾಲೇಜಿಗೆ ಹೋದಾಗ ಪೇರೆಂಟ್ಸ್ಗೆ ಅಥವಾ ಪ್ರಿನ್ಸಿಪಲ್ಗೆ ಅದೇ ಥರ ಮಾತಾಡೋಕ್ಕೆ ಆಗಲ್ಲ ಅಲ್ವಾ. ಸೊ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಇಂಗ್ಲೀಷ್ ಅಂದರೆ ಏನು, ಯಾವಾಗ ಗುಡ್ ಮಾರ್ನಿಂಗ್ ಬಳಸಬೇಕು, ಯಾವಾಗ ಡಿಯರ್ ಬಳಸಬೇಕು ಅನ್ನೋದನ್ನು ಇಲ್ಲಿ ಕೇಳ್ತಾರೆ. ಇದರ ಬಗ್ಗೆ ಒಂದಿಷ್ಟು ಸೋಷಿಯಲ್ ಸಿಚುವೇಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಬರೋದು ಲಿಂಕಿಂಗ್ ವರ್ಡ್ಸ್. ಇವುಗಳನ್ನು ನಾನು ಇಂಗ್ಲೀಷ್ ಭಾಷೆಯ ಗಮ್ ಅಂತೀನಿ, ಯಾಕಂದರೆ 2 ಬೇರೆ ಬೇರೆ ವಿಚಾರಗಳನ್ನು ಅಚ್ಚುಕಟ್ಟಾಗಿ ಜೋಡಿಸ್ತವೆ. ಉದಾಹರಣೆಗೆ ಹಿ ವಾಸ್ ಪುವರ್, ಸ್ಟಿಲ್ ಹಿ ವಾಸ್ ಆನೆಸ್ಟ್. ಇಲ್ಲಿ ಸ್ಟಿಲ್ ಅಥವಾ ಹವೆವರ್ ನಮಗೆ 2 ವಾಕ್ಯಗಳನ್ನು ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಪ್ರಬಂಧದಲ್ಲಿ ಇವುಗಳನ್ನು ಯೂಸ್ ಮಾಡಿದರೆ ಪರೀಕ್ಷಕರಿಗೆ ನೀವು ತುಂಬ ಮೆಚ್ಯೂರ್ಡ್ ಆಗಿ ಬರೀತಿದ್ದೀರಾ ಅಂತ ಅನಿಸುತ್ತೆ. ಕೊನೆಯದಾಗಿ ಕಲೆಕ್ಟಿವ್ ನೌನ್ಸ್ ಅಥವಾ ಸಮೂಹ ಸೂಚಕ ನಾಮಪದಗಳು. ಇದು ತುಂಬ ಮಜವಾಗಿರುತ್ತೆ. ಈಗ ಮನುಷ್ಯರ ಗುಂಪಿಗೆ ಕ್ರೌಡ್ ಅಂತೀವಿ, ಆದರೆ ಸಿಂಹಗಳ ಗುಂಪಿಗೆ ಅ ಪ್ರೈಡ್ ಆಫ್ ಲಯನ್ಸ್ ಅಂತೀವಿ. ಹಡಗುಗಳ ಗುಂಪಿಗೆ ಅ ಫ್ಲೀಟ್ ಆಫ್ ಶಿಪ್ಸ್ ಅಂತ ಕರಿತೀವಿ. ಹಕ್ಕಿಗಳ ಗುಂಪಿಗೆ ಅ ಫ್ಲೈಟ್ ಆಫ್ ಬರ್ಡ್ಸ್ ಅಂತೀವಿ. ಇವುಗಳ ಲಿಸ್ಟ್ ಸ್ವಲ್ಪ ನೋಡಿಕೊಂಡ್ರೆ ಸಾಕು, ಇದಂತೂ ಲಕ್ಕಿ ಮಾರ್ಕ್ಸ್ ಇದ್ದಂಗೆ. ಈ ಎಲ್ಲ ಗ್ರಾಮರ್ ಪಾಯಿಂಟ್ಸ್ಗಳನ್ನು ನೀವು ಡೈಲಿ ಅಪ್ಲೈ ಮಾಡಿ, ಇವುಗಳನ್ನು ನಿಮ್ಮ ದಿನನಿತ್ಯದ ಮಾತಿನಲ್ಲಿ ಬಳಸಿ ಮತ್ತು ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ. ನಾನು ಇಲ್ಲಿವರೆಗೂ ಹೇಳಿ ಕೊಟ್ಟಿರೋ ಮಾಹಿತಿ ಒಂದು ಕಡೆ ಆದರೆ, ಈಗ ಈ ಎಲ್ಲ ಮಾಹಿತಿಯನ್ನು ನೀವು ಎಕ್ಸಾಮ್ ಹಾಲ್ನಲ್ಲಿ ಆ 3 ಗಂಟೆ ಒಳಗೆ ಹೇಗೆ ಬಳಸ್ತೀರಾ ಅನ್ನೋದು ಇನ್ನೊಂದು ಕಡೆ. ಬರೀ ನೋಟ್ಸ್ ಮಾಡಿಕೊಂಡ್ರೆ ಸಾಲದು, ನೀವು ಇದನ್ನು ಅಪ್ಲೈ ಮಾಡೋದನ್ನು ಕಲಿಬೇಕು. ಅದಕ್ಕಾಗಿಯೇ ನಿಮಗೆ ಈ
ಕೆಳಗಿನ ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದು. ನೋಡಿ, ಎಕ್ಸಾಮ್ ಬರೆಯೋ ಮುಂಚೆ ನೀವು ಕನಿಷ್ಠ ಒಂದು 5ರಿಂದ 10 ವರ್ಷದ ಹಳೆ ಪೇಪರ್ಸ್ ತೊಗೊಂಡು ಸಾಲ್ವ್ ಮಾಡಿ. ಯಾಕೆ ಗೊತ್ತಾ? ನಮಗೆಲ್ಲ ಓದುವಾಗ ಎಲ್ಲವೂ ಈಸಿ ಅನಿಸುತ್ತೆ, ಆದರೆ ಟೈಮ್ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಹಳೆ ಪೇಪರ್ ಬಿಡಿಸೋದ್ರಿಂದ ಪರೀಕ್ಷಕರು ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಎರಡನೆಯದು ಪ್ರತಿದಿನ ಬರೆಯೋ ಹವ್ಯಾಸ. ಈಗಂತೂ ನಾವೆಲ್ಲರೂ ಡಿಜಿಟಲ್ ಯುಗದಲ್ಲಿದ್ದೀವಿ, ಜಾಸ್ತಿ ಬರೆಯೋ ಅಭ್ಯಾಸ ಕಮ್ಮಿ ಆಗಿದೆ. ಆದರೆ ಪರೀಕ್ಷೆಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ಮಾರ್ಕ್ಸ್ ಕಟ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳೋದು ಅಂದರೆ, ದಿನ ಮಿನಿಮಮ್ ಒಂದು ಅರ್ಧ ಗಂಟೆ ಇಂಗ್ಲೀಷ್ನಲ್ಲಿ ಏನಾದರೂ ಬರೆಯಿರಿ. ಅದು ಎಸ್ಸೆ ಇರಲಿ ಅಥವಾ ಯಾವುದೋ ಪ್ಯಾರಾಗ್ರಾಫ್ ಇರಲಿ. ನೀವು ಬರೆಯೋ ವೇಗ ಹೆಚ್ಚಾದರೆ ಎಕ್ಸಾಮ್ನಲ್ಲಿ ಯಾವುದೇ ಟೆನ್ಷನ್ ಇಲ್ಲ. ಇನ್ನು ಮೂರನೆಯದು ಗ್ರಾಮರ್ ಅಪ್ಲೈ ಮಾಡೋದು. ಗ್ರಾಮರ್ ರೂಲ್ಸ್ಗಳನ್ನು ಸುಮ್ಮನೆ ಕಂಠಪಾಠ ಮಾಡಬೇಡಿ, ಅದನ್ನು ನೀವು ದಿನನಿತ್ಯದ ಮಾತಿನಲ್ಲಿ ಬಳಸಿ. ನೀವೇ ಒಂದಿಷ್ಟು ಹೊಸ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಗ್ರಾಮರ್ ರೂಲ್ಸ್ ಮರೆಯೋ ಚಾನ್ಸೇ ಇಲ್ಲ. ಇದಿಷ್ಟು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ನ ಮಾಹಿತಿಯಾಗಿತ್ತು. ಹಾಗೆ ಮರಿಬೇಡಿ ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಹಾಗೆ ಕಡ್ಡಾಯ ಕನ್ನಡ ಪೇಪರ್ ಬಗ್ಗೆನೂ ಒಂದು ವಿವರವಾದ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಒಂದು ವೇಳೆ ನೀವು ಇನ್ನೂ ಅದನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗಿಯೂ ಅದನ್ನು ವೀಕ್ಷಿಸಿ. ಯಾಕಂದರೆ ಈ ನೇಮಕಾತಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಅರ್ಹತಾ ಪತ್ರಿಕೆಗಳಲ್ಲೂ ನೀವು ಪಾಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಥರಾನೇ ಪ್ರಿಪೇರ್ ಆಗ್ತಾ ಇರೋ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಸ್ಟಡಿ ಗ್ರೂಪ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಪರೀಕ್ಷೆಯ ಬಗ್ಗೆ ಅಥವಾ ಸಿಲೆಬಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಇನ್ನೂ ಕೂಡ ನಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕಂದರೆ ಇಂಥದ್ದೇ ಬೆಸ್ಟ್ ಎಜುಕೇಷ್ನಲ್ ವಿಡಿಯೋಗಳು ನಿಮಗಾಗಿ ಕಾದಿದೆ. ಥ್ಯಾಂಕ್ ಯು.